ಹೇ ಗಾಯ್ಸ್, ರಾಜ್ ಫಿಲ್ಮಿ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಭೈರತಿ ರಣಗಲ್ಲು ಮೂವಿ ಅನೌನ್ಸ್ಮೆಂಟ್ ಇವತ್ತಾಯ್ತು ಗುರು. ನರ್ತನ್ ಅವರು ತಿರ್ಗಾ 2017 ಆದ್ಮೇಲೆ ತಿರ್ಗಾ ಡೈರೆಕ್ಷನ್ ಫೀಲ್ಡ್ಗೆ ಇಳಿತವ್ರ ಅಂತ ಹೇಳ್ಬೋದು. ಈ ಸಿನಿಮಾ ಸ್ವಲ್ಪ ಲೇಟ್ ಆಗೇ ಬರ್ಬೋದು, ಅದ್ರ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಈ ನಡುವೆ ಶಿವರಾಜ್ ಕುಮಾರ್ ಸರ್ ಅವರು ಫಿಲಮ್ ಸೆಲೆಕ್ಟ್ ಮಸ್ತ್ ಆಗಿ ಮಾಡ್ತಾರೆ ಗುರು. ಅಂದ್ರೆ ಸ್ಕ್ರಿಪ್ಟ್ಗಳು ಸೆಲೆಕ್ಷನ್ ಸಾಕಾಗಿ ಮಾಡ್ತಾರ ಅಂತ ಹೇಳ್ಬೋದು. ಗೋಸ್ಟ್ ಸಿನಿಮಾ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ. ಸೊ ಇವಾಗ ಭೈರತಿ ರಣಗಲ್ಲು ಇದು ಒಂದು 100% ಗುರು, ಇದನ್ನು ಒಂದು ದೊಡ್ಡ ಹಿಟ್ ಸಿನಿಮಾ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮುಫ್ತಿ ಸಿನಿಮಾ ನೀವೆಲ್ಲ ನೋಡಿರ್ತೀರ ಗುರು. ಮುಫ್ತಿ ಸಿನಿಮಾದಲ್ಲಿ ಭೈರತಿ ರಣಗಲ್ಲು ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂದ್ರೆ ಬೇರೆ ತರ ಇಂಪ್ಯಾಕ್ಟ್ ಮಾಡಿತ್ತು ಗುರು. ಸೊ ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಯಾರಪ್ಪ ಅಂದ್ರೆ ರವಿ ಬಸ್ರೂರ್ ಅವರು, ಆಮೇಲೆ ನರ್ತನ್ ಅವರು ಡೈರೆಕ್ಟರ್ ಗುರು. ಸೊ ಅದಾದ್ಮೇಲೆ ಭುವನ್. ಸೊ ಒಬ್ಬ ರೌಡಿನ ಹಿಡಿಯಕ್ಕೆ ಒಬ್ಬ ಅಂಡರ್ ಕವರ್ ಪೊಲೀಸ್ ಹೋಗ್ಬೇಕು. ಸೊ ಅದು ಭೈರತಿ ರಣಗಲ್ನ ಹಿಡಿಯಕ್ಕೆ ಒಬ್ಬ ಅಂಡರ್ ಕವರ್ ಪೊಲೀಸ್ ಯಾರು ಶ್ರೀಮುರಳಿ ಅವರು ಹೋಗ್ಬೇಕು ಗುರು. ರಾಣಾಪುರ ಅನ್ನೋ ಊರಿಗೆ ಹೋಗ್ಬಿಟ್ಟು ಹಿಡ್ಕೊಂಡ್ ಬರ್ಬೇಕು. ಆದರೆ ಅದ್ರಲ್ಲಿ ಒಂದು ಸಾಂಗ್ ಇದೆ ಗುರು, ರಾಕ್ಷಸನು ನೀನೇನಾ ರಕ್ಷಕನು ನೀನೇನಾ. ಸೊ ಆ ಸಾಂಗು ಆ ಕ್ಯಾರೆಕ್ಟರ್ಗೆ ಎಷ್ಟು ಸೂಟ್ ಆಗುತ್ತಂದ್ರೆ ಒಬ್ಬ ಭಯಂಕರ ಕ್ಯಾರೆಕ್ಟರ್, ಒಂದು ರೂತ್ಲೆಸ್ ಕ್ಯಾರೆಕ್ಟರ್, ಒಂದು ಹೆಲಿಕಾಪ್ಟರ್ ಇಂದ ಹಿಡಿತಾರ ಗುರು. ಅಲ್ಲಿ ಇಳಿದ ತಕ್ಷಣ ನಿಮ್ಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಶಿವರಾಜ್ ಕುಮಾರ್ ಸರ್ ಅವ್ರು ಇಲ್ಲಿ ಏನ್ ಜಾಸ್ತಿನೇ ಮಾತಾಡಲ್ಲ, ಕಡಿಮೆ ಮಾತಾಡ್ತಾರೆ. ಆದ್ರೆ ಕಡಿಮೆ ಮಾತಾಡಿದ್ರು ಕೂಡ ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ಗುರು. ಯಾಕಂದ್ರೆ ಈ ಸಿನಿಮಾದಲ್ಲಿ ಯಾವ ತರ ಡೈರೆಕ್ಟರ್ ತೋರಿಸಿದಾರೆ ಅಂದ್ರೆ ಹೀರೋ ಬಗ್ಗೆ ಜಾಸ್ತಿ ಅವನೇ ಹೇಳ್ಕೊಳ್ಳಲ್ಲ. ನಾನು ಹಿಂಗೆ, ನನ್ನ ರಾಜ, ನನ್ನ ಸಿಂಹ ಅಂತ ಹೇಳ್ಕೊಳ್ಳಲ್ಲ. ಆ ಕ್ಯಾರೆಕ್ಟರ್ ಬಗ್ಗೆ ಬೇರೆಯವ್ರು ಬಂದ್ಬಿಟ್ಟು ಇವ್ರು ಈ ಥರ ಡೇಂಜರ್ ಗುರು, ಅವ್ರು ಆ ಥರ ಡೇಂಜರ್ ಗುರು ಅಂತ. ಅವಾಗ ಆಡಿಯನ್ಸ್ಗೆ ಏನಾಗುತ್ತೆ ಅಂದರೆ ಏನು ಗುರು ಇದು ಇಷ್ಟೊಂದು ರೂತ್ಲೆಸ್ ಕ್ಯಾರೆಕ್ಟರ ಅಂತ ಅನಿಸ್ಬಿಡುತ್ತೆ. ಇದರಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಆ ತಂಗಿ ಸೆಂಟಿಮೆಂಟ್ ಆಗಿರಲಿ, ಆ ಜನಗಳಿಗೆ ಹೆಲ್ಪ್ ಮಾಡೋ ರೀತಿ ಆಗಿರಲಿ, ಆ ಶಿವರಾಜ್ ಕುಮಾರ್ ಸರ್ ಅವ್ರ ಲುಕ್ ಆಗಿರಲಿ ತುಂಬಾ ಇಷ್ಟ ಆಗಿತ್ತು ಗುರು. ಆದರೆ ನಮಗೆ ಸೆಕೆಂಡ್ ಹಾಫಲ್ಲಿ ತುಂಬ ಅವ್ರು ಬಂದ ತಕ್ಷಣ ಸಿನಿಮಾ ಒಂದು ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರಾಡಿನರಿ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಇನ್ನೂ ನಮಗೆ ಬೇಕು ಗುರು, ಬೇಕು ಆ ಕ್ಯಾರೆಕ್ಟರ್ ಇನ್ನ ಡೆಪ್ತ್ ಐತೆ, ಅದು ಕ್ಯಾರೆಕ್ಟರ್ ಇನ್ನ ಏನೇನ್ ಮಾಡೈತೆ, ಇನ್ನ ಬೇಜಾನ್ ರೌಡಿ ಜಾಮನ್ ಆಗಿರಲಿ, ಆಮೇಲೆ ಇನ್ನ ಬೇಜಾನ್ ಅವ್ನು ಹೆಂಗ್ ರೌಡಿ ಆದ, ಭೈರತಿ ರಣಗಲ್ಲು ಹೆಂಗ್ ರೌಡಿ ಆದ ಅನ್ನೋದು ಇನ್ನ ಸಿನಿಮಾದಲ್ಲಿ ತೋರಿಸಿರ್ಲಿಲ್ಲ. ಸೊ ಇವಾಗ ಆ ಟೈಮ್ ಬಂದಿದೆ ಗುರು. ಭೈರತಿ ರಣಗಲ್ಲು ಸಿನಿಮಾ ಅಂತೂ ಅನೌನ್ಸ್ಮೆಂಟ್ ಆಗಿದೆ. ನನಗೆ ಮಾತ್ರ ತುಂಬಾನೇ ಖುಷಿ ಆಯ್ತಪ್ಪ. ಫೈನಲ್ ಆಗಿ ನರ್ತನ್ ಅವರು S19 ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತ ಅನ್ಕೊಂತ ಇದ್ವಿ. ಭೈರತಿ ರಣಗಲ್ಲು ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಶಿವರಾತ್ರಿಗೆ ಎಲ್ಲ ಹಬ್ಬದ ರೀತಿಯಾಗಿ ಸೆಲೆಬ್ರೇಷನ್ ಮಾಡಕ್ ಕೊಟ್ಟವ್ರೆ ಅಂತ ಹೇಳ್ಬೋದು. ಯಾರ್ಯಾರು ನೀವು ಭೈರತಿ ರಣಗಲ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದಪ್ಪ. ಸೊ ಇನ್ನ ಇದ್ರದ್ದು ಇನ್ನ ಡೀಟೇಲ್ ಆಗಿ ಇನ್ನ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಇನ್ನ ಅಪ್ಡೇಟ್ ಕೊಟ್ಟಿಲ್ಲ, ಆದ್ರೆ ಅನೌನ್ಸ್ಮೆಂಟ್ ಬಂದೈತೆ. ಸೊ ಅನೌನ್ಸ್ಮೆಂಟ್ ಅಲ್ಲಿ ಖುಷಿ ಆಗ್ಬಿಟ್ಟವ್ರು ಎಲ್ಲರೂ. ಸೊ ಇನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. 4000 ಸಬ್ಸ್ಕ್ರೈಬರ್ಸ್ ಇನ್ನೇನು ಸ್ವಲ್ಪ ಜನ ಬಾಕಿ ಇದ್ದಾರೆ. ಥ್ಯಾಂಕ್ ಯು ಗೈಸ್.